ಮೊದಲನೇದಾಗಿ ಪರಮ ಪೂಜ್ಯರಿಗೆ ವಂದಿಸ್ತಾ ಇವತ್ತಿನ ದಿನ ನಾವು ಹಕ್ಕಿಹಳ್ಳಿ ಗ್ರಾಮದಲ್ಲಿ ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ಶುಭ ಸಂಜೆಯಲ್ಲಿ ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಲ್ಲಿ ಮೊದಲನೇದಾಗಿ ಗ್ರಾಮೀಣಾಭಿವೃದ್ಧಿ ಹುಟ್ಟುಹಾಕಿದಾಗಿಂದ ಸಂಘನ ಉದ್ಘಾಟನೆ ಮಾಡುವ ಮೂಲಕ ಹಕ್ಕಿಹಳ್ಳಿ ಗ್ರಾಮದಲ್ಲಿ ಇವತ್ತಿಗೆ 5 ವರ್ಷ ತುಂಬಿ 6ನೇ ವರ್ಷ ಕಾಲಿಡುವ ಅತ್ತ ದಾಪುಗಳನ್ನು ಹಾಕೋದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಹೊಂದಾಣಿಕೆ ಅತ್ಯಗತ್ಯ. ಜೊತೆಗೆ ಒಂದು ಖುಷಿ ಅಂತಂದರೆ ಮಹಿಳೆಯರಲ್ಲಿರೋ ಒಗ್ಗಟ್ಟನ್ನು ಎತ್ತಿಡಿಯೋದಕ್ಕೆ ಈ ಮಹಿಳಾ ದಿನಾಚರಣೆ ಆಚರಿಸೋ ಮೂಲಕ ನಿಮ್ಮ ಎಲ್ಲರ ಒಂದು ಪ್ರೀತಿ, ವಿಶ್ವಾಸ, ಕಾಳಜಿ ತುಂಬ ಖುಷಿಯ ತರುವಂಥದ್ದು. ಯಾಕಂತಂದರೆ ಇವತ್ತಿನ ದಿನಗಳಲ್ಲಿ ನಾವು ಗ್ರಾಮೀಣಾಭಿವೃದ್ಧಿಯಲ್ಲಿ ಮೊದಲನೇದಾಗಿ ಮಹಿಳಾ ಸಂಘಗಳ ಉದ್ಘಾಟನೆ ಮೂಲಕ ಗ್ರಾಮೀಣಾಭಿವೃದ್ಧಿನ ಹುಟ್ಟಾಕಿದ್ವಿ. ತದನಂತರ ರೈತರಿಗೂ ಸಹ ಸಂಘಗಳನ್ನು ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸಂಘಗಳನ್ನು ನಾವು ಇವತ್ತು ದಿನದಲ್ಲಿ ನಾವು ಉದ್ಘಾಟನೆಗಳನ್ನು ಮಾಡುವ ಮೂಲಕ ಅವರಿಗೆ ಆರ್ಥಿಕ ನೆರವನ್ನು ನೀಡುವ ಮೂಲಕ, ಜೊತೆಗೆ ಅವರಿಗೆ ಬೇಕಾದಂಥ ಗುಡಿ ಕೈಗಾರಿಕೆಗಳಿಗೆ ತರಬೇತಿಗಳನ್ನು ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಅವರಿಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಹ ನಾವು ಮಾಡಿ ಮಹಿಳೆ ಪ್ರತಿಯೊಬ್ಬರೂ ಆರ್ಥಿಕವಾಗಿ ಸಬಲರಾಗಿರಬೇಕು. ಏನಾದರೂ ಮಾಡಿ ಮನೆಯಲ್ಲೇ ಕೂತು ಯಾವುದಾದ್ರೂ ಒಂದು ಉತ್ಪನ್ನವನ್ನು ತಯಾರಿಸಿದ ನಂತರ ಅದಕ್ಕೆ ಮಾರ್ಕೆಟಿಂಗ್ ಪ್ರೋಸೆಸ್ಸನ್ನು ಮಾಡೋ ಮೂಲಕ ಅವರು ಆರ್ಥಿಕವಾಗಿ ಸಬಲತೆ ಆಗಿ ಮನೆಯನ್ನು ದೃಢವಾಗಿ ಅವ್ರ ಮನೆ ನಡೆಸೋಷ್ಟು ಸಬಲರಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿರೋ ಗ್ರಾಮೀಣಾಭಿವೃದ್ಧಿ ಪರಮ ಪೂಜ್ಯರ ಕನಸಿನ ಕೂಸು ಇವತ್ತು ಇಡೀ ರಾಜ್ಯದಾದ್ಯಂತ 14 ಜಿಲ್ಲೆಗಳಲ್ಲಿ ದಾಪುಗಾಲು ಹಾಕ್ಕೊಂಡು ನಡೀತಾ ಇದೆ. ಅದು ನಮಗೆಲ್ಲರಿಗೂ ಖುಷಿಯಾದ ಒಂದು ವಿಚಾರ. ಅದರಲ್ಲಿ ನಾವೆಲ್ಲರೂ ಇರೋದು ನಮಗಿನ್ನೂ ಹೆಮ್ಮೆ ತರುವಂಥದ್ದು. ಸಮಾಜ ಸೇವೆಯಲ್ಲಿ ನಾವೆಲ್ಲರೂ ಗುರುಗಳ ಈಗ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಮತ್ತು ನರ್ಸಿಂಗ್ ಕಾಲೇಜನ್ನು ಕಟ್ಟೋದಕ್ಕೆ ಆಲ್ರೆಡಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಆ ಯೋಜನೆಗಳಿಗೆ ನಾವು ಸಹ ನಮ್ಮ ಗುರುಗಳಿಗೆ ಕೈಗಲ್ಲಾದಂಥ ಒಂದು ಸೇವೆ ಆಗಲಿ ಒಂದು ಸಹಾಯವನ್ನು ಮಾಡಬೇಕು ಅಂತ ಕೇಳ್ಕೊತಾ 1-2 ಮಾತನಾಡೋದಕ್ಕೆ ನೀವೆಲ್ಲ ಅವಕಾಶ ಕೊಟ್ಟಿದ್ದೀರಾ. ಅವ್ರಿಗೆ ವಂದಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.